ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೇಂದ್ರ ಸಚಿವರ ಎದುರು 3 ಬೇಡಿಕೆಗಳನ್ನು ಇಟ್ಟಿದ್ದಾರೆ ಸಿಜೆಪಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನೇ ನೀಡಲೇಬೇಕು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಬೇಕು. ವಿದ್ಯಾರ್ಥಿಗಳ ಮೇಲಿನ ಎಫ್ಐಆರ್ ಅನ್ನು ಹಿಂಪಡೆಯಬೇಕು. ಸಿಜೆಪಿ ಮತ್ತು ಕೇಂದ್ರ ಸಚಿವರ ಸಭೆ ಮುಕ್ತಾಯ ಆಗಿದೆ. ಈ ಒಂದು ಸಭೆಯಲ್ಲಿ 3 ಬೇಡಿಕೆಯನ್ನು ಇಟ್ಟಿದೆ ಸಿಜೆಪಿ. ಮೊದಲನೇದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಲೇಬೇಕು. ಸೆಕೆಂಡ್, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ನೀಡಲೇಬೇಕು ಪರಿಹಾರವನ್ನ. ಇನ್ನು ವಿದ್ಯಾರ್ಥಿಗಳ ಮೇಲೆ ಏನು ಎಫ್ಐಆರ್ ಅನ್ನು ಮಾಡಿದ್ದಾರೆ, ಮೊನ್ನೆ ನೂಕಾಟ ತಳ್ಳಾಟ ಆದಾಗ ಆ ಒಂದು ಎಫ್ಐಆರ್ಗಳನ್ನು ಎಲ್ಲ ಹಿಂಪಡೆಯಬೇಕು, ಮತ್ತೆ ಮುಂದೆ ಅವ್ರನ್ನ ಟಾರ್ಗೆಟ್ ಕೂಡ ಮಾಡೋ ಹಾಗಿಲ್ಲ ಅಂತ. ಸೊ ಇವತ್ತು ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಈ ಒಂದು ಸಭೆ ನಡೆದಿತ್ತು. ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು ಈ ಸಭೆ. ಈ ಸಭೆಯಲ್ಲಿ 3 ಬೇಡಿಕೆಗಳನ್ನು ಇಟ್ಟಿದೆ ಸಿಜೆಪಿ. ಮೊದಲನೇದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಇದು ನಾನ್ ನೆಗೋಷಿಯೇಬಲ್, ಇದಕ್ಕೆ ನಾವು ಜಗ್ಗಲ್ಲ, ಇದು ಆಗಲೇಬೇಕು ಅಂತ ಹೇಳಿದ್ದಾರೆ. ಇನ್ನು ಮೃತ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಬೇಕು. ಇನ್ನು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂತಹ ವಿದ್ಯಾರ್ಥಿಗಳ ಮೇಲಿನ ಎಫ್ಐಆರ್ ಏನಿದೆ ಅದನ್ನು ಹಿಂಪಡೆಯಬೇಕು, ಮತ್ತು ಮುಂದೆ ಅವರನ್ನು ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾಡಬಾರ್ದು ಅಂತ ಸಭೆಯಲ್ಲಿ ಚರ್ಚೆ ಆಗಿದೆ. ಸೊ ನಾಳೆ ಕೂಡ ಮತ್ತೊಂದು ಸಭೆ ಕೂಡ ನಿರ್ಧಾರ ಆಗಿದೆ. ಇನ್ನು ಸಂಜೆ 4 ಗಂಟೆಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಸುದ್ದಿಗೋಷ್ಠಿ ಆಗುತ್ತೆ. ಸಂಪುಟ ಸಭೆ ಚರ್ಚೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾರೆ ನಾಯಕರು. ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ ಲೀಡರ್. ಭಾರಿ ಕುತೂಹಲವನ್ನು ಮೂಡಿಸಿದೆ ಕೇಂದ್ರ ನಾಯಕರ ಪ್ರೆಸ್ ಮೀಟ್. ಇದಾಗಲೇ ಸಿಜೆಪಿ ಜೊತೆ ಮಾತುಕತೆ ಆಗಿದೆ. ಸಿಜೆಪಿಯವರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ರಾಜೀನಾಮೆಯನ್ನು ಕೊಡಬೇಕು ಶಿಕ್ಷಣ ಸಚಿವರು. ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ತಲಾ ಪರಿಹಾರವನ್ನು ಕೊಡಬೇಕು. ಇನ್ನೊಂದು ಕಡೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಏನು ಎಫ್ಐಆರ್ ಅನ್ನು ಹಾಕಿದ್ದಾರೆ, ಆ ಎಫ್ಐಆರ್ಗಳನ್ನು ರಿಮೂವ್ ಮಾಡಬೇಕು ಅಂತ ಚರ್ಚೆಯನ್ನು ನಡೆಸಿದ್ದಾರೆ. ಇನ್ನು ಇದರ ಬೆನ್ನಲ್ಲೇ ಇವತ್ತು ಸಂಜೆ 4 ಗಂಟೆಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆಯುತ್ತೆ. ಸಂಪುಟ ಸಭೆ ಚರ್ಚೆ ಬಗ್ಗೆ ಮಾಹಿತಿಯನ್ನು ನಾಯಕರು ತಿಳಿಸ್ತಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನನ್ನ ಕಲೀಗ್ ಪ್ರಭು ಹಾದಿಮನಿ. ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಪ್ರಭು, ಇವತ್ತು ಸಿಜೆಪಿ ಮತ್ತು ಕೇಂದ್ರ ಸಚಿವರ ನಡುವೆ ಮಹತ್ವದ ಸಭೆ ಇತ್ತು, ಇದೀಗ ಮುಕ್ತಾಯ ಆಗಿದೆ. ಈ ಸಭೆಯಲ್ಲೂ ಕೂಡ ಕೇಂದ್ರ ಸಚಿವರ ತಲೆದಂಡಕ್ಕೆ, ಶಿಕ್ಷಣ ಸಚಿವರ ತಲೆದಂಡಕ್ಕೆ ಪಟ್ಟನ್ನು ಹಿಡಿಯಲಾಗಿದೆ. ಏನು ಹೇಳ್ತೀರಿ ಪ್ರಭು ಈ ನೀಟ್ ಪ್ರಕರಣದ ಬಗ್ಗೆ? ಖಂಡಿತ ಮಲ್ಲಿಕಾರ್ಜುನ್, ಇವತ್ತಿನ ಸಿಜೆಪಿ ನಿಯೋಗ ಏನು ಕೇಂದ್ರ ಸಚಿವ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವ್ರನ್ನ ಭೇಟಿ ಮಾಡ್ತು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಮುಂದೆ ಇಟ್ಟಿದೆ. ಇವೆಲ್ಲವನ್ನ ನೋಡ್ತಿದ್ರೆ ಕೇಂದ್ರ ಸರ್ಕಾರ ಖಂಡಿತ ಸ್ವಲ್ಪದ ಮಟ್ಟಿಗೆ ತಂಡ ಹೊಡೆದಿದೆ ಅಂತ ಅನಿಸ್ತದೆ. ಯಾಕಂದರೆ ಈ ಪ್ರಧಾನಿ ನರೇಂದ್ರ ಮೋದಿ ಅವರು ತಡರಾತ್ರಿ ಒಂದು ವಿಡಿಯೋ ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿದರು. ಅದಾದ ನಂತರದಲ್ಲಿ ಆಗ್ತಿರುವಂಥ ಬೆಳವಣಿಗೆ ನೋಡ್ತಾ ಇದ್ದೀವಿ. ಸಿಜೆಪಿ ಮತ್ತೊಂದು ಸುತ್ತಿನ ಹೋರಾಟವನ್ನು ನಿರಂತರವಾಗಿ ಜಂತರ್ ಮಂತರ್ನಲ್ಲಿ ಶುರು ಮಾಡಿದೆ. ಬಟ್ ಇವತ್ತು ನಡೆದಿರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರ ಸಿಜೆಪಿ ಹೋರಾಟಕ್ಕೆ ಭಾಗಶಃ ಮಣಿದಿದೆ ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗಿನ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಗಮನಿಸ್ತಾ ಇದ್ವಿ. ಆರಂಭದಲ್ಲಿ ಕೇವಲ ಟ್ವಿಟರ್ಗಳ ಮೂಲಕ ತಮ್ಮ ಸಂದೇಶಗಳನ್ನು ಕೊಡ್ತಾ ಇದ್ರು ಕೇಂದ್ರದ ಸಚಿವರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು. ಯಾವಾಗ ಹೋರಾಟ ತೀವ್ರ ಸ್ವರೂಪವನ್ನು ಪಡೆಯಿತು ಮತ್ತು ಬೆಂಬಲ ಅವರಿಗೆ ಜಾಸ್ತಿ ಸಿಗಲಿಕ್ಕೆ ಶುರುವಾಯಿತು ಮತ್ತು ಕಾಂಗ್ರೆಸ್ ಸೇರಿದಂತೆ ಇಡೀ ದೇಶದ ವಿಪಕ್ಷಗಳು ಕೂಡ ಒಕ್ಕೂರಲ ಬೆಂಬಲವನ್ನು ಕೊಡೋಕೆ ಶುರು ಮಾಡಿದ್ವು, ಆಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಸೂಕ್ಷ್ಮವಾಗಿ ತಮ್ಮ ಕೇಂದ್ರದ ನಾಯಕರಿಗೆ ತಿಳಿ ಹೇಳಿದರು, ಇಲ್ಲ ಇದನ್ನು ಬಗೆಹರಿಸಬೇಕು, ಇಲ್ಲದಿದ್ದರೆ ದೊಡ್ಡ ಮಟ್ಟದಲ್ಲಿ ನಾವು 29ರ ಲೋಕಸಭಾ ಚುನಾವಣೆಗೆ ಮತ್ತು ಮುಂಬರುವಂಥ ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಅದರ ವಿರೋಧವನ್ನು ಎದುರಿಸಬೇಕಾಗುತ್ತೆ, ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮಗೆ ಡ್ಯಾಮೇಜ್ ಆಗ್ಬೋದು. ನೇಪಾಳದ ಮಾದರಿಯಲ್ಲಿ ಮತ್ತು ಬಾಂಗ್ಲಾದೇಶದ ಮಾದರಿಯಲ್ಲಿ ಶ್ರೀಲಂಕಾ ದೇಶದ ಕೆಲವೊಂದಿಷ್ಟು ಅವ್ಯವಸ್ಥೆಗಳೇನಾದವು ಜೆನ್ಜಿ ಹೋರಾಟ ಆ ರೂಪವನ್ನು ಪಡೆದುಕೊಳ್ಬೋದು ಅಂತೇಳಿ ಆತಂಕಕ್ಕೊಳಗಾಗಿ ಈ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬಂದರು. ಅಂದರೆ JP ನಡ್ಡಾ ಅವ್ರನ್ನ ಮುಂದೆ ಬಿಟ್ಟರು, ಅವ್ರಿಗೆ ಆಹ್ವಾನ ಕೊಡಿ ಅಂತ ಕರೆದ್ರು. ಅಶುತೋಷ್ ಹಾಗೆ ವಿಕಾಸ್ ಏನಿದ್ದಾರೆ ಸಿಜೆಪಿ ಮುಖ್ಯ ವಕ್ತಾರರು ಜಿರ್ಲೆ ಪಾರ್ಟಿಯವರು ಹೋದರು. ಒಂದು ಡಿಮ್ಯಾಂಡ್ಗಳನ್ನು ಇಟ್ಟಿದ್ರು ಅವರು. ಅಂದರೆ 1 ಕೋಟಿ ಪರಿಹಾರ ಕೊಡಬೇಕು, ಯಾರೆಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರಿಗೆ ಪರಿಹಾರವಾಗಿ 1 ಕೋಟಿ ಕೊಡಬೇಕು. ಅದರ ಜೊತೆಗೆ ಯಾರ್ಯಾರ ಮೇಲೆ ಎಲ್ಲ ಅಫೇರ್ ಆಗಿದ್ದು, ಹೋರಾಟದಲ್ಲಿ ಭಾಗಿಯಾಗಿದ್ದಂಥ ವಿದ್ಯಾರ್ಥಿನಿಯರ ಮೇಲೆ ಯಾರ ಮೇಲೆ ಕೇಸ್ ಆಗಿದ್ದು ಅದೆಲ್ಲವನ್ನು ಕೂಡ ಕೂಡಲೇ ರದ್ದು ಮಾಡಬೇಕು ಅನ್ನೋದು. ಆಮೇಲೆ ಮುಖ್ಯವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತೆಗೆದುಕೊಳ್ಬೇಕು ಶೀಘ್ರದಲ್ಲಿ ಅಂತೇಳಿ ಈ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಬಹುತೇಕವಾಗಿ ನಮಗನಿಸ್ತಾ ಇದೆ ಮಲ್ಲಿಕಾರ್ಜುನ್, ನಾಳೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಸಿಜೆಪಿ ಪಾರ್ಟಿಯವರೊಂದಿಗೆ. ಅಲ್ಲಿ ಬಹುತೇಕವಾಗಿ
ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಿದೆ. ಈಗ 4 ಗಂಟೆಗೆ ಒಂದು ಸುದ್ದಿಗೋಷ್ಠಿ ಕರೆದಿದ್ದಾರೆ ಮಹತ್ವದ್ದು. ಅಲ್ಲಿ ಬಹುಶಃ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಮಾತುಕತೆ ಆಯಿತು, ಮುಂದೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಹೇಳಿದಂತೆ ಅಪರಾಧಿಗಳನ್ನು ಬಂಧಿಸಿದ್ದೇವೆ, ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಾವು ನಿರ್ಮಿಸ್ತೇವೆ, ಆದಷ್ಟು 3 ತಿಂಗಳ ಒಳಗಡೆ ಎಲ್ಲವನ್ನು ಕೂಡ ಇತ್ಯರ್ಥ ಮಾಡ್ತೀವಿ ಅಂತ. ಬಟ್ ಈಗ ಹೋರಾಟಗಾರದು ಒಂದೇ ಪಟ್ಟು ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ. ಯಾಕೆ ನೀವು ಅಷ್ಟು ರಕ್ಷಣೆ ಮಾಡ್ತಿದ್ದೀರಿ? ಅದರ ಜೊತೆಗೆ ಇಷ್ಟೆಲ್ಲ ಅವ್ಯವಸ್ಥೆಗಳು ನಡೆದರೂ ಕೂಡ, ಇಷ್ಟೆಲ್ಲ ಆತ್ಮಹತ್ಯೆಗಳಾದರೂ ಕೂಡ ಯಾಕೆ ಇವ್ರನ್ನೂ ಕೂಡ ಆ ಸ್ಥಾನದಲ್ಲಿ ಮುಂದುವರಿಸ್ತಾ ಇದ್ದೀರಿ? ಅಷ್ಟೊಂದು ಇಂಪಾರ್ಟೆಂಟ್ ಆಯಿತಾ? ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಅವ್ರು ರಾಜೀನಾಮೆ ಪಡಲೇಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ. ಹಾಗಾಗಿನೇ ನಾಳೆ ಸಂಜೆ ಒಳಗಡೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಿದೆ. ಯಾಕಂತ ಹೇಳಿದ್ರೆ ರಾಜಕೀಯ ದೃಷ್ಟಿಯಿಂದಲೂ ಕೂಡ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಕೆಟ್ಟ ಹಣೆಪಟ್ಟಿ ಕೂಡ ಬೀಳ್ಬೋದು. ಹಾಗಾಗಿ ಅದಕ್ಕೆ ಒಂದು ಬೆದರಿ ಬೆಂಡಾಗಿ ಅವರ ರಾಜೀನಾಮೆಯನ್ನು ಬಹಳ ನಾಜೂಕಾಗಿಯೇ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಅದನ್ನು ಹೊರತುಪಡಿಸಿದರೆ CJPಯ ನಾಯಕರು ಈಗ ಜಂತರ್ ಮಂತರ್ನಲ್ಲಿ ಬಂದು ತಮ್ಮ ವಿದ್ಯಾರ್ಥಿಗಳನ್ನ, ತಮ್ಮ ಹೋರಾಟಗಾರನ ಉದ್ದೇಶಿಸಿ ಮಾತನಾಡಿದರು. ತಾತ್ವಿಕವಾಗಿ 2 ಬೇಡಿಕೆಗಳಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. 1 ಕೋಟಿ ಪರಿಹಾರವನ್ನು ಖಂಡಿತವಾಗ್ಲೂ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಆಗೇ ಆಗುತ್ತೆ. ಅದಾದಮೇಲೆ ಈಗಾಗಲೇ FIR ಆಗಿದೆ ಮತ್ತು ಗಾಯಾಳುಗಳೇನಿದ್ದಾರೆ ಅವ್ರಿಗೂ ಕೂಡ ಸರ್ಕಾರ ಕಂಪ್ಲೀಟ್ ಆಗಿ ಉಚಿತವಾದಂಥ ಚಿಕಿತ್ಸೆಯನ್ನು ಕೊಡಿಸ್ತೀವಿ ಮತ್ತು ದಾಖಲಾದಂಥ FIRಗಳನ್ನು ಹಿಂದೆ ತೆಗೆದುಕೊಳ್ತೀವಿ ಅಂತ ತಾತ್ವಿಕ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಹಂತಕ್ಕೆ ಹೋರಾಟ ಈಗ ಶಾಂತಿಯ ರೂಪವನ್ನು ಪಡೆದುಕೊಂಡಿದೆ. ಬಟ್ ಅವ್ರದ್ದು ಒಂದೇ ಡಿಮ್ಯಾಂಡು, ರಾಜೀನಾಮೆಯನ್ನು ತೆಗೆದುಕೊಳ್ಳಲೇಬೇಕು ಪ್ರಧಾನ್ ಅವ್ರದ್ದು. ಅವರಿಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಅಂತೇಳಿ. ಬಟ್ ಈಗ ರಾಹುಲ್ ಗಾಂಧಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಜಿರಳೆ ಪಾಟೀಲ್ ಜೊತೆಗೆ ನಾವು ಯಾವತ್ತೂ ಕೂಡ ಮುಂದೆ ಇರ್ತೀವಿ, ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಾಗುತ್ತೆ ಅಂತೇಳಿ ಆರಂಭದಲ್ಲಿ ನಾವು ಗಮನಿಸ್ತಾ ಇದ್ವಿ. ಪಾರ್ಲಿಮೆಂಟ್ ಓಪನ್ ಆದಾಗ ಸಂಸತ್ನಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿಪಕ್ಷಗಳು ಗದ್ದಲವನ್ನು ಮಾಡಿದ್ವು. ಕಿರಣ್ ರಿಜಿಜು ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ. ಪ್ರಧಾನಿ ಅವರು ರಾಜೀನಾಮೆ ಕೊಡಬೇಕಂತ ಪಟ್ಟು ಹಿಡಿದ್ರು. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಯಾಕೆ ಮಾತಾಡಲ್ಲ, ಬರೀ ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ, ಇಲ್ಲಿ ಬಂದು ಮಾತಾಡೋಕೆ ಹೇಳಿ ಅಂತ ಸವಾಲನ್ನು ಹಾಕಿದ್ರು. ಬಟ್ ಅದಕ್ಕೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಉತ್ತರ ಬಂದಿಲ್ಲ. ಹಾಗಾಗಿನೇ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿರೋದು, ಜಿರಳೆ ಪಾರ್ಟಿನ ಆರಂಭದಲ್ಲಿ ಎಲ್ಲರೂ ಕೂಡ ಬಹಳ ತಮಾಷೆಯಾಗಿ ನೋಡಿದ್ರು. ಅಲ್ಲಿಂದ ಯಾರೋ ಏನೋ ಅಭಿಷೇಕ್ ಏನಿದ್ದಾರೆ, ದೀಪ್ಕೆ ಏನಿದ್ದಾರೆ, ಅಭಿಜಿತ್ ದೀಪ್ಕೆ ಎಲ್ಲೋ ಕೂತ್ಕೊಂಡು ಇಲ್ಲಿ ಬಂದು ಹೋರಾಟ ಮಾಡ್ತಾರಂತೆ, ಅವ್ರಿಗೆ ಬೆಂಬಲ ಇಲ್ವಂತೆ ಅಂತೇಳಿ. ಬಟ್ ಯಾವಾಗ ಇನ್ಸ್ಟಾಗ್ರಾಮ್ನಲ್ಲಿ ಫ್ಯಾನ್ ಫಾಲೋಯಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಶುರುವಾಯಿತು, ಈ ನೀಟ್ ವಿರುದ್ಧದ ಹೋರಾಟ ಶುರುವಾಯಿತು, ಆಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ವಿದ್ಯಾರ್ಥಿ ಸಮೂಹ ಅವರ ಹೋರಾಟಕ್ಕೆ ಧುಮುಕೋಕೆ ಅವರಿಗೆ ಸಹಕಾರವನ್ನು ಕೊಡಲಿಕ್ಕೆ ಮುಂದಾಯಿತು. ಈ ಎಲ್ಲ ಕಾರಣಗಳಿಂದ ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ಈಗ ಬೆಚ್ಚಿ ಬೆಂಡಾದಂತೆ ಕಾಣಿಸ್ತಾ ಇದೆ. ವಿದ್ಯಾರ್ಥಿ ಶಕ್ತಿಗೋಸ್ಕರ ಯಾವ ಸರ್ಕಾರವಾದರೂ ಸರಿ, ಅವು ಮುಂದೆ ಹಿಂದೆನೂ ಕೂಡ ನಾವು ಭಾಳ ಗಮನಿಸಿದ್ದೇವೆ, ಎಂತೆಂಥ ಸರ್ಕಾರಗಳು ಕೂಡ ವಿದ್ಯಾರ್ಥಿಗಳನ್ನ ವಿರೋಧ ಹಾಕ್ಕೊಂಡು ಉರುಳಿದಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಇದು ಮೈನಸ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಿದೆ. ಇದು ಖಂಡಿತವಾಗಲೂ CJP ಪಾರ್ಟಿಯ ಒಂದು ಹೋರಾಟಕ್ಕೆ ಆರಂಭದಲ್ಲಿ ಸಿಕ್ಕಂಥ ಜಯ ಅಂತ ಹೇಳ್ಬೋದು ಮತ್ತು ವಿಪಕ್ಷಗಳ ಒಗ್ಗಟ್ಟಿಗೆ ಸಿಕ್ಕಂತಹ ಆರಂಭಿಕವಾದಂಥ ಗೆಲುವು ಅಂತ ಹೇಳ್ಬೋದು. ಧರ್ಮೇಂದ್ರ ಪ್ರಧಾನ್ ಅವರು ನಾಳೆ ಏನಾದರೂ ರಾಜೀನಾಮೆ ಕೊಟ್ಟರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿದ್ಯಾರ್ಥಿಯ ಶಕ್ತಿಯ ಆ ಒಂದು ಸಮೂಹಕ್ಕೆ ಸಿಕ್ಕಂತಹ ಬಹುದೊಡ್ಡ ಜಯ. ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ಅಕ್ರಮಗಳಾದರೂ ಕೂಡ ಅಂತಹ ಒಂದು ಏನು ಕೆಲವೊಂದಿಷ್ಟು ಪ್ರಕ್ರಿಯೆಗಳಿರ್ತಾವೋ ತ್ವರಿತಗತಿಯಲ್ಲಿ ಕೇಂದ್ರ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳದಿದ್ರೆ ಪರಿಣಾಮ ಏನಾಗಬೇಕಾಗುತ್ತೆ ಅನ್ನೋದಕ್ಕೆ ಈ ಎಲ್ಲ ಹೋರಾಟಗಳು ಸಾಕ್ಷಿ ಆಗ್ತಿದೆ. ನಾಳೆ ಮತ್ತೊಂದು ಸುತ್ತಿನ ಒಂದು ಸಭೆಯನ್ನು ಕೂಡ ನಡ್ಡಾ ಅವರು ಕರೆದಿದ್ದಾರೆ. ನಾಳೆ ಅಂತಿಮವಾಗಿ ನಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅಂತ ನಡ್ಡಾ ಅವರು ಸದ್ಯಕ್ಕೆ CJPಯ ನಾಯಕರಿಗೆ ಹೇಳಿ ಕಳಿಸಿದ್ದಾರೆ. ಮಲ್ಲಿಕಾರ್ಜುನ್.